Hello students, welcome back to the Science Mentorpreneur. So electric charges and fields na 12th lecture isu. Electric field nalli 4ನೇ lecture. So ಈ lecture ಅಲ್ಲಿ ನಾವು how to find electric field along the axis of a charged ring ಅನ್ನ ನೋಡ್ತೀವಿ. ಸೊ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ರಾಡ್ ಆಯಿತು 3 ಕೇಸ್ ಇದ್ದು ಟೋಟಲ್. ಅದರಲ್ಲಿ 2 ಕೇಸಸ್ ಅನ್ನು ನಾವು ಸಾಲ್ವ್ ಮಾಡಿದ್ವಿ. ಒಂದು ಅಲಾಂಗ್ ದ ರಾಡು, ಆಮೇಲೆ ಇನ್ನೊಂದು ಸೆಮಿ ಸರ್ಕ್ಯುಲರ್ ರಿಂಗು. ಓಕೆನಾ. ಸೊ ದಿಸ್ ಈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ಅ ಚಾರ್ಜ್ ರಿಂಗ್. ಇದು ಸರ್ಕ್ಯುಲರ್ ಇದೆ ಬಟ್ ಫುಲ್ ಸರ್ಕಲ್. ಇದೇನಿದೆ ಇದು ಫುಲ್ ಸರ್ಕಲ್. ಸೊ ಈ ಟಾಪಿಕ್ಕು ಬೋರ್ಡ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಸೊ ಡೈರೆಕ್ಟಾಗಿ ಡೆರಿವೇಷನ್ ಕೇಳಿಬಿಡ್ತಾರೆ ಫಾರ್ 3 ಮಾರ್ಕ್ಸ್. ಅದರ್ವೈಸ್ ದೇರ್ ವಿಲ್ ಬಿ ಬೇಸ್ಡ್ ಆನ್ ಫಾರ್ಮುಲಾ ಒಂದು ಪ್ರಾಬ್ಲಮ್ ಕೇಳಿಬಿಡ್ತಾರೆ. ಓಕೆನಾ. ಸೊ ಏನಿದೆ ಇಲ್ಲಿ ನೋಡೋಣ. ಸೊ ದಿಸ್ ಈಸ್ ಚಾರ್ಜ್ ರಿಂಗ್ ಇದೆ ಅಲ್ಲ, ರಿಂಗ್ ಇರುತ್ತಲ್ಲ. ಓಕೆ, ಸರ್ಕ್ಯುಲರ್ ರಿಂಗ್. ಅದರ ಮೇಲೆ ಕ್ಯೂ ಅನ್ನೋದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಚಾರ್ಜು, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದು. ಈ ಪಾಯಿಂಟ್ ಮೇಲೆ ಫ್ರಮ್ ಸೆಂಟರ್ದಿಂದ ಇದೇನು ಲೈನ್ ಇದೆಯಲ್ಲ, ಇದನ್ನು ನಾವು ಆಕ್ಸಸ್ ಅಂತ ಕರಿತೀವಿ. ಸೊ ಅಲಾಂಗ್ ದ ಆಕ್ಸಸ್ ಫ್ರಮ್ ಸೆಂಟರ್ ಟು ದಿಸ್ ಪಾಯಿಂಟ್ ಪಿ ಎಕ್ಸ್ ಡಿಸ್ಟೆನ್ಸ್ ಇದೆ. ಸೊ ಸೆಂಟರ್ದಿಂದ ಎಕ್ಸ್ ಡಿಸ್ಟೆನ್ಸಲ್ಲಿರುವಂಥ ಪಾಯಿಂಟ್ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದು ನಾವು ಕಂಡುಹಿಡಿಬೇಕಾಗಿದೆ. ಸೊ ಆರ್ ಇಸ್ ದ ರೇಡಿಯಸ್. ಓಕೆ. ಸೊ ಇವಾಗ ನಾವೇನು ಮಾಡೋಣ, ಮತ್ತು ಅದೇ ಮೆಥಡು ಯಾವ ರೀತಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿತೀವಿ ನೋಡಿ. ಪಾಯಿಂಟ್ ಚಾರ್ಜ್ ಇದ್ದಾಗ ಇದು ಎಕ್ಸ್ಟೆಂಡೆಡ್ ಚಾರ್ಜು, ಡಿಸ್ಟ್ರಿಬ್ಯೂಟೆಡ್ ಚಾರ್ಜು. ಪಾಯಿಂಟ್ ಚಾರ್ಜ್ ಇದ್ದಾಗ ನಾವೇನು ಮಾಡ್ತಿದ್ವಿ, ಸಪೋಸ್ ಕ್ಯೂ ಅನ್ನೋದೊಂದು ಪಾಯಿಂಟ್ ಇದ್ದಾಗ ಅಲ್ಲಿಂದ ಎಕ್ಸ್ ಡಿಸ್ಟೆನ್ಸಲ್ಲಿ ಈ ಪಾಯಿಂಟಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾದಾಗ ನಾವೇನು ಮಾಡ್ತಿದ್ವಿ, ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡ್ತಿದ್ವಿ. ಇ ಇಂಟು ಕೆ ಇ ಕ್ಯೂ. ಓಕೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಲ್ಲ, ಕೆ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಸಪೋಸ್ ಈ ಚಾರ್ಜ್ ಪಾಸಿಟಿವ್ ಇತ್ತಂದರೆ ಆ ಡೈರೆಕ್ಷನ್ ಈ ಕಡೆ ಆಗ್ತಿತ್ತು. ಸಪೋಸ್ ಈ ಚಾರ್ಜ್ ನೆಗೆಟಿವ್ ಇತ್ತಂದರೆ ಇದೇ ಡಿಸ್ಟೆನ್ಸಲ್ಲಿ ಇದೇ ಪಾಯಿಂಟ್ ಪಿಯಲ್ಲಿ ಆವಾಗೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಕೆ ಕ್ಯೂ ಬೈ ಆರ್ ಸ್ಕ್ವೇರೇ ಬರ್ತಿತ್ತು, ಬಟ್ ಡೈರೆಕ್ಷನ್ ಮಾತ್ರ ಈ ಕಡೆ ಇರ್ತಿತ್ತು. ಈ ಡೈರೆಕ್ಷನ್ ಫೀಲ್ಡ್ದು ಈ ಕಡೆ ಇರ್ತಿತ್ತು. ಈ ಕಡೆ ಈ ಫಸ್ಟ್ ಕೇಸಲ್ಲಿ ಚಾರ್ಜ್ ಪ್ಲಸ್ ಇದ್ದಾಗ ಅವೇ ರಿಪಲ್ಷನ್ ಆಗ್ತಿತ್ತು. ಓಕೆನಾ. ಬಟ್ ಇವಾಗ ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡೋಕ್ಕಾಗತ್ತಾ? ಮಾಡೋಕ್ಕೆ ಬರಲ್ಲ. ದಿಸ್ ಇಸ್ ನಾಟ್ ಅ ಪಾಯಿಂಟ್ ಚಾರ್ಜ್, ದಿಸ್ ಇಸ್ ಓನ್ಲಿ ಪಾಯಿಂಟ್ ಚಾರ್ಜ್. ದಿಸ್ ಕ್ಯೂ ಪಾಯಿಂಟ್ ಚಾರ್ಜ್ ಇದ್ದಾಗ ಮಾತ್ರ ಈ ಫಾರ್ಮುಲಾ ಬರುತ್ತೆ, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಬರುತ್ತೆ, ಮ್ಯಾಗ್ನಿಟ್ಯೂಡು. ಬಟ್ ನಾಟ್ ಫಾರ್ ದಿಸ್ ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್. ಅದೇ ರೀತಿ ಸೆಂಟರ್ ಆಫ್ ಮಾಸ್ ಅಪ್ಲೈ ಮಾಡಿ ಅದರ ಪ್ರಕಾರ ಸಾಲ್ವ್ ಮಾಡಬೇಕಂದ್ರೂ ಅದು ಕೂಡ ಇಲ್ಲಿ ಅಪ್ಲೈ ಆಗೋಲ್ಲ. ಯಾಕೆ ಅಪ್ಲೈ ಆಗೋಲ್ಲ ಅದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಿಕಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಇದೆ. ಈ ಡಿಸ್ಟೆನ್ಸ್ ಏನಿದೆಯಲ್ಲ ಎಕ್ಸು, ಈ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್ ಇದ್ದ ಕಾರಣ ಸೆಂಟರ್ ಆಫ್ ಮಾಸ್ ಪ್ರಕಾರ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಮತ್ತೆ ನಾವು ಇಲ್ಲೇನು ಮಾಡಬೇಕು, ವಿ ಹ್ಯಾವ್ ಟು ಕಟ್ ಅ ಸ್ಮಾಲ್ ಎಲಿಮೆಂಟ್. ಓಕೆನಾ. ಈ ರೀತಿ ಒಂದು ಸ್ಮಾಲ್ ಎಲಿಮೆಂಟನ್ನು ನಾವು ಈ ಸರ್ಕ್ಯುಲರ್ ರಿಂಗ್ ಏನಿದೆಯಲ್ಲ ಅದರ ಮೇಲೆ ಕಟ್ ಮಾಡಬೇಕು. ಸೊ ಇದ್ರ ಚಾರ್ಜ್ ಎಷ್ಟಿರುತ್ತೆ, ಡಿ ಕ್ಯೂ ಇರುತ್ತೆ. ಓಕೆನಾ. ಸೊ ಈ ಚಾರ್ಜು ಈ ಪಾಯಿಂಟ್ ಪಿಗಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ, ಲೆಟ್ ದ್ಯಾಟ್ ಡಿಸ್ಟೆನ್ಸ್ ಬಿ ಆರ್. ಓಕೆನಾ. ಆರ್ ಡಿಸ್ಟೆನ್ಸ್ದಿಂದ ನಾವು ಡಿ ಕ್ಯೂ ಅನ್ನೋ ಚಾರ್ಜನ್ನು ಒಂದು ಕಟ್ ಮಾಡಿದ್ವಿ. ಇವಾಗ ಇಲ್ಲಿ ಆ್ಯಂಗಲ್ ಎಷ್ಟಾಗುತ್ತೆ, ಟೀಟಾ ಆಗುತ್ತೆ. ಓಕೆನಾ. ಸೊ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ಡಿ ಕ್ಯೂ ಎಷ್ಟಾಗುತ್ತೆ, ಡಿ ಕ್ಯೂ ಚಾರ್ಜ್ ಪಾಸಿಟಿವ್ ಇದೆಲ್ಲ, ಸೊ ರಿಪಲ್ಷನ್ ಆಗುತ್ತೆ. ಓಕೆನಾ. ಸೊ ರಿಪೆಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡು ಸ್ಮಾಲ್ ಎಲಿಮೆಂಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಸ್ಮಾಲ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಡಿ ಅಂತ ಬರಿತೀನಿ. ಓಕೆ, ರೈಟ್. ಇವಾಗ ನೋಡಿ, ಈ ಡಿ ಕ್ಯೂ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಚಾರ್ಜಲ್ಲಿರುವಂಥ ಒಂದು ಸ್ಮಾಲ್ ಚಾರ್ಜನ್ನು ನಾನು ತೊಗೊಂಡಾಗ ಡಿ ಕ್ಯೂ ಅನ್ನು ನಾವು ಪಾಯಿಂಟ್ ಚಾರ್ಜ್ ಅನ್ಬೋದಾ? ಸೊ ಈ ಡಿ ಕ್ಯೂಗೆ ಈ ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ, ಡಿ ಇ ಈಸ್ ಈಕ್ವಲ್ ಟು ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆರ್ ಸ್ಕ್ವೇರ್. ಈ ರೀತಿ ಬರಿಬೋದು. ಯಾವಾಗ ಡಿ ಕ್ಯೂ ಈಸ್ ಅ ಪಾಯಿಂಟ್ ಚಾರ್ಜ್.
ಓಕೆ, ಇವಾಗ ನೋಡಿ ಈ ಡಿ ಬಂದಾಗ ದಿಸ್ ಡಿ ಹ್ಯಾಸ್ ಟೂ ಕಾಂಪೋನೆಂಟ್ಸ್, ಒನ್ ಅಲಾಂಗ್ ಎಕ್ಸ್ ಆಕ್ಸಸ್, ಒನ್ ಅಲಾಂಗ್ ವೈ ಆಕ್ಸಸ್. ಸೊ ಈ ಏನಿದೆ ಅಲ್ಲ ಇದು ಆಕ್ಸಸ್ಸನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಇವಾಗ ನೋಡಿ ಟೀಟಾ ದಿಸ್ ಇದೆ, ಈ ಆ್ಯಂಗಲ್ ಟೀಟಾ ಇದ್ದರೆ ಈ ಆ್ಯಂಗಲ್ ಕೂಡ ಟೀಟಾ ಆಗುತ್ತೆ. ಸೊ ಈ ಆ್ಯಂಗಲ್ ಟೀಟಾ ಇದ್ದಾಗ ಕಾಂಪೋನೆಂಟ್ ಅಲಾಂಗ್ ಎಕ್ಸ್ ಆಕ್ಸಸ್ ಅಂದರೆ ಈ ಎಕ್ಸಸ್ ಮೇಲೆ ಎಷ್ಟಾಗುತ್ತೆ, ಡಿ ಕಾಸ್ ಟೀಟಾ ಆಗುತ್ತೆ. ಅಲಾಂಗ್ ವೈ ಆಕ್ಸಸ್ ಎಷ್ಟಾಗುತ್ತೆ, ಡಿ ಸೈನ್ ಟೀಟಾ ಆಗುತ್ತೆ. ಓಕೆನಾ, ಆ್ಯಂಗಲ್ ಎಲ್ಲಿದೆ ಅಲ್ಲ ಯಾವ ಆಕ್ಸಸ್ ಮೇಲೆ ಇದೆ ಆ ಕಡೆ ಆ ಆಕ್ಸಸ್ ಪ್ರಕಾರ ಡಿ ಕಾಸ್ ಟೀಟಾ ಆಗುತ್ತೆ, ಇಲ್ಲಿ ಡಿ ಸೈನ್ ಟೀಟಾ ಆಗುತ್ತೆ. ಓಕೆನಾ, ಸೊ ಎರಡು ಕಾಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸಿಗುತ್ತೆ. ಇವಾಗ ನೋಡಿ ದಿಸ್ ಈಸ್ ಅ ಸರ್ಕಲ್ ಇದೆ ಅಂದಮೇಲೆ ಡೆಫಿನೆಟ್ಲಿ ಒಂದು ಎಲಿಮೆಂಟ್ಗೆ ಇನ್ನೊಂದು ಮಿರರ್ ಎಲಿಮೆಂಟ್ ಬಂದೇ ಬರುತ್ತೆ. ಇವಾಗ ನಾನೊಂದು ಲೈನ್ ಬರಿತೀನಿ ನೋಡಿ ಮೊದಲು ನಾನು, ಡಿ ಸೈನ್ ಟೀಟಾ ಕಾಂಪೋನೆಂಟ್ ಆಫ್ ಈಚ್ ಎಲಿಮೆಂಟ್ ಡಿ ಕ್ಯೂ gets cancelled by mirror element. ಸೊ ಏನು ಹೇಳ್ತಾ ಇದೆ ಇದು ನೋಡಿ, ಈ ಚಾರ್ಜ್ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ, ಡಿ ಕಾಸ್ ಟೀಟಾ ಈ ಕಡೆ, ಡಿ ಸೈನ್ ಟೀಟಾ ಈ ಕಡೆ. ಸಪೋಸ್ ಇದರ ಅಪೋಸಿಟ್ ಚಾರ್ಜ್ ಅಂದರೆ ಮಿರರ್ ಎಲಿಮೆಂಟ್ ಇಲ್ಲಿದ್ದಾಗ ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬಂದಾಗ ಕಾಸ್ ಟೀಟಾ ಕಾಂಪೋನೆಂಟ್ ಈ ಕಡೆ ಬರುತ್ತೆ ಮತ್ತೆ, ಬಟ್ ಸೈನ್ ಟೀಟಾ ಕಾಂಪೋನೆಂಟ್ ಏನಾಗುತ್ತೆ, ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ. ಸೊ ಈ ಸೈನ್ ಟೀಟಾ ಡಿ ಸೈನ್ ಟೀಟಾ, ಈ ಡಿ ಸೈನ್ ಟೀಟಾ ಎರಡೂ ಕ್ಯಾನ್ಸಲ್ ಆಗುತ್ತೆ. ಇದೇ ಸ್ಟೇಟ್ಮೆಂಟ್ ಹೇಳೋದು, ಡಿ ಸೈನ್ ಟೀಟಾ ಕಾಂಪೋನೆಂಟ್ ಆಫ್ ಈಚ್ ಎಲಿಮೆಂಟ್ ಡಿ ಕ್ಯೂ ಗೆಟ್ಸ್ ಕ್ಯಾನ್ಸಲ್ಡ್. ಪ್ರತಿಯೊಂದು ಎಲಿಮೆಂಟ್ ಡಿ ಕ್ಯೂ ತುಂಬ ಎಲಿಮೆಂಟ್ ಇವೆ ಇದರಲ್ಲಿ. ಓಕೆನಾ, ಸೊ ಒಂದು ಡಿ ಕ್ಯೂದಿಂದ ಬಂದಂತಹ ಡಿ ಸೈನ್ ಟೀಟಾ ಅದರ ಮಿರರ್ ಎಲಿಮೆಂಟ್ದಿಂದ ಬಂದಂಥ ಡಿ ಸೈನ್ ಟೀಟಾ ಜೊತೆ ಕ್ಯಾನ್ಸಲ್ ಆಗುತ್ತೆ. ಬಟ್ ಅದೇ ಟೈಮು ಡಿ ಕಾಸ್ ಟೀಟಾಲಿ ಮತ್ತೆ ಆ್ಯಡ್ ಆಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಚಾರ್ಜ್ದು ಡಿ ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, ಅದೇ ಚಾರ್ಜ್ದು ಡಿ ಕಾಸ್ ಟೀಟಾ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಇವಾಗ ನಾವೇನು ಮಾಡಬೇಕು, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಗೊತ್ತಾಗಬೇಕಪ್ಪ ಅಂತಂದರೆ ಈ ಡಿ ಕಾಸ್ ಟೀಟಾನ ಇಂಟಿಗ್ರೇಟ್ ಮಾಡಬೇಕು. ಓಕೆನಾ, ಇಂಟಿಗ್ರೇಷನ್ ಆಫ್ ಇದೆಲ್ಲ ಸ್ಮಾಲ್ ಎಲಿಮೆಂಟ್ ಎಷ್ಟು ಆ್ಯಡ್ ಮಾಡಬೇಕಲ್ಲ, ಪ್ರತಿಯೊಂದು ಡಿ ಕ್ಯೂ ಚಾರ್ಜ್ದು ಡಿ ಕಾಸ್ ಟೀಟಾ ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಬಟ್ ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟು, ಪ್ರತಿಯೊಂದು ಡಿ ಕ್ಯೂ ಓಕೆನಾ ಇಲ್ಲಿ ಬರಿತೀನಿ, ಫಾರ್ ಈಚ್ ಡಿ ಕ್ಯೂ ಆರ್ ಇದೆಯಲ್ಲ, ಓಕೆ, ಆರ್ ಈಸ್ ಅ ಕಾನ್ಸ್ಟಂಟ್. ಈ ಡಿ ಕ್ಯೂ ತೊಗೊಂಡಾಗೂ ಆರ್ ವ್ಯಾಲ್ಯೂ ಸೇಮ್ ಇರುತ್ತೆ, ಇಲ್ಲಿ ಡಿ ಕ್ಯೂ ತಂದಾಗೂ ಇಲ್ಲಿಂದ ನಾವು ಲೈನ್ ಎಳೆದಾಗ ಅವಾಗೂ ಕೂಡ ಆರ್ ವ್ಯಾಲ್ಯೂ ಸೇಮ್ ಇರುತ್ತೆ. ಈ ಪಾಯಿಂಟಲ್ಲಿ ಇಲ್ಲಿ ನಾವು ಡಿ ಕ್ಯೂ ಎಲಿಮೆಂಟ್ ಕಟ್ ಮಾಡಿದಾಗ ಇಲ್ಲಿಂದನೂ ಆರ್ ವ್ಯಾಲ್ಯೂ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ಚಾರ್ಜಿಂದ ಯಾವ ಪಾಯಿಂಟಿಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿದೆಯಲ್ಲ ಅವೆರಡು ನಡುವೆ ಡಿಸ್ಟೆನ್ಸು ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ. ಅದೇ ರೀತಿ ಕ್ಯಾಪಿಟಲ್ ಆರ್ ರೇಡಿಯಸ್ ಈಸ್ ಆಲ್ಸೋ ಸೇಮ್. ಆಮೇಲೆ ಈ ಆಕ್ಸಿಸ್ ಇದೆಯಲ್ಲ ಇದು ಕೂಡ ಸೇಮ್. ಅದಾದ ನಂತರ ಈ ಆ್ಯಂಗಲ್ ಟೀಟಾ ಇದೆಯಲ್ಲ ಇದು ಕೂಡ ಸೇಮ್. ಓಕೆನಾ, ಆಲ್ ಕಾನ್ಸ್ಟಂಟ್. ನೋಡಿ ನಾನು ಸರ್ಕಲನ್ನು ಈ ರೀತಿ ಇಟ್ಟಿದ್ದೀನಿ, ಬಟ್ ಆ್ಯಕ್ಚುಲಿ ನಾವು ಇದನ್ನು ಯಾವ ರೀತಿ ಸ್ಟಡಿ ಮಾಡಬೇಕು, ಸರ್ಕಲು ಪರ್ಪೆಂಡಿಕ್ಯುಲರ್ ಇರುತ್ತೆ. ನಾನೊಂದು ಸ್ವಲ್ಪ ಟಿಲ್ಟ್ ಮಾಡಿದ್ದೀನಿ. ಸರ್ಕಲ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಸೆಂಟರ್ದಿಂದ ಪಾಯಿಂಟ್ಗೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಈ ಡಿ ಕ್ಯೂ ಚಾರ್ಜ್ ಇಲ್ಲಿದ್ದಾಗ ಇಲ್ಲಿಂದ ಪಾಯಿಂಟ್ಗೆ ಡಿಸ್ಟೆನ್ಸ್ ಸೇಮ್, ಡಿ ಕ್ಯೂ ಚಾರ್ಜ್ ಕೆಳಗಡೆ ಇದ್ದಾಗ ಅಲ್ಲಿಂದ ಪಾಯಿಂಟ್ ಡಿಸ್ಟೆನ್ಸ್ ಸೇಮ್. ಓಕೆನಾ, ರೇಡಿಯಸ್ ಅಂತೂ ಸೇಮ್ ಇದ್ದೇ ಇರುತ್ತೆ. ಆಮೇಲೆ ಈ ಪಾಯಿಂಟ್ ಪಿದಿಂದ ಪ್ರತಿಯೊಂದು ಚಾರ್ಜ್ಗೆ ಲೈನ್ ಎಳೆದಾಗ ಎಕ್ಸ್ ಆಕ್ಸಸ್ ಅಂದರೆ ಆಕ್ಸಸ್ ಜೊತೆ ಆ್ಯಂಗಲ್ ಟೀಟಾ ಅದು ಕೂಡ ಸೇಮ್ ಇರುತ್ತೆ, ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ, ಅದು ಕಾನ್ಸ್ಟೆಂಟ್ ಇರುತ್ತೆ. ಅದನ್ನೇ ನಾನು ಬರ್ತಿರೋದು. ಇವಾಗ ನಾವೇನು ಮಾಡಬೇಕು, ಇದನ್ನು ಸಾಲ್ವ್ ಮಾಡೋಣ. ಏನು ಇಂಟಿಗ್ರೇಷನ್ ಮಾಡಬೇಕಂತ ಹೇಳಿದ್ದಿಲ್ಲ ನಾನು, ಅದನ್ನು ಮಾಡೋಣ. ಸೊ ಈ ನೆಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಕಾಸ್ ಟೀಟಾ, ರೈಟ್? ಓಕೆನಾ, ಡಿ ಎಷ್ಟಿದೆ ನಮ್ಮದು, ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಕಾಸ್ ಟೀಟಾ. ದಿಸ್ ಈಸ್ ಈಕ್ವಲ್ ಟು ನೋಡಿ ಕೆ ಕಾನ್ಸ್ಟಂಟು, ಓಕೆನಾ,
ಆರ್ ಕಾನ್ಸ್ಟಂಟು ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಅದಾದ ನಂತರ ಟೀಟಾ ನೋಡಿ, ಟೀಟಾನು ಕಾನ್ಸ್ಟಂಟ್ ಇದೆಯಲ್ಲ, ಸೊ ಕಾಸ್ ಟೀಟಾ ಇಸ್ ಅ ಕಾನ್ಸ್ಟಂಟ್, ಅದನ್ನು ಹೊರಗೆ ತಗೋಬೇಕು. ಇಂಟಿಗ್ರೇಷನಲ್ಲಿ ಏನೇನು ಉಳಿಯುತ್ತೆ, ಡಿ ಕ್ಯೂ ಮಾತ್ರ ಉಳಿಯುತ್ತೆ. ನೋಡಿ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಈ ರೀತಿ ಎಲ್ಲಾಗಿದ್ದು, ಆವಾಗ ಈ ಸೈ ಟೀಟಾ ಇವೆಲ್ಲ ವೇರಿಯೇಬಲ್ಸ್ ಇದ್ದು, ಆವಾಗ ಕಾನ್ಸ್ಟಂಟ್ ಎಲ್ಲಾಗಿದ್ದು ಅವು. ಬಟ್ ಇನ್ ದಿಸ್ ಕೇಸ್ ಟೀಟಾ ಇಸ್ ಅ ಕಾನ್ಸ್ಟಂಟ್ ಇಯರ್. ಸೊ ಈ ರೀತಿ ಚೇಂಜ್ ಇದೆ ಇಲ್ಲಿ, ಡೆರಿವೇಷನ್ ಮಾಡುವಾಗ ಕೇರ್ಫುಲ್ ಇರಬೇಕು. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದಾಗ ಕೆ ಕಾಸ್ ಟೀಟಾ ಬೈ ಆರ್ ಸ್ಕ್ವೇರ್. ನೋಡಿ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ, ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಏನಾಗುತ್ತೆ, ಕ್ಯಾಪಿಟಲ್ ಕ್ಯೂ ಆಗುತ್ತಲ್ಲ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್, ಏನೂ ಇಲ್ಲ ಅಂದರೆ 1 ಇರುತ್ತೆ ಇಲ್ಲಿ. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್ ಆಗುತ್ತೆ. ಓಕೆನಾ. ಸೊ ಡಿ ಎಕ್ಸ್ ಇವಾಗ ಈ ಎಲ್ಲ ಚಾರ್ಜನ್ನು ಇಂಟಿಗ್ರೇಟ್ ಮಾಡಿದಾಗ, ಆ್ಯಡ್ ಮಾಡಿದಾಗ ಟೋಟಲ್ ಚಾರ್ಜ್ ಎಷ್ಟಿದೆ, ಕ್ಯೂ ಚಾರ್ಜೇ ಡಿಸ್ಟ್ರಿಬ್ಯೂಟ್ ಆಗಿ ಸ್ಮಾಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ. ಸೊ ಅದನ್ನು ಆ್ಯಡ್ ಮಾಡಿದಾಗ, ಅಂದರೆ ಅದನ್ನು ಇಂಟಿಗ್ರೇಟ್ ಮಾಡಿದಾಗ ಕ್ಯಾಪಿಟಲ್ ಕ್ಯೂ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಕೆ ಕ್ಯೂ ಕಾಸ್ ಟೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ದಿಸ್ ಈಸ್ ಇ ನೆಟ್. ಓಕೆನಾ. ಇದನ್ನೇ ಒಂದು ಸ್ವಲ್ಪ ನಾವು ಸಾಲ್ವ್ ಮಾಡಬೇಕು. ಇದು ಫೈನಲ್ಲು, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಬಂದಿದೆ ಅಂದರೆ ಅದನ್ನು ಈಗ ಸಾಲ್ವ್ ಮಾಡ್ತೀನಿ. ಏನು ಮಾಡಬೇಕಪ್ಪ ಈಗ ಅಂದರೆ, ನೋಡಿ ಈ ಟ್ರಯಾಂಗಲ್ ಪ್ರಕಾರ, ಈ ಟ್ರಯಾಂಗಲ್ ಏನಿದೆಯಲ್ಲ ಇದರ ಪ್ರಕಾರ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಬೇಸ್ ಬೈ ಹೈಪೋಟೆನ್ಯೂಸ್. ಅಂದರೆ ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಹೇಗಿದ್ದಂಗೆ ಇರಲಿ, ಕಾಸ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಬೇಸ್ ಬೈ ಹೈಪೋಟೆನ್ಯೂಸ್ ಅಂದರೆ ಎಕ್ಸ್ ಬೈ ಆರ್. ರೈಟ್. ದಿಸ್ ಈಸ್ ಈಕ್ವಲ್ ಟು ಕೆ ಕ್ಯೂ ಎಕ್ಸ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಆಯಿತಾ. ಓಕೆ, ಮತ್ತು ಇದೇ ಟ್ರಯಾಂಗಲ್ ಪ್ರಕಾರ ನಾವೇನು ಬರಿಬೋದು, ಬ್ರಾಕೆಟಲ್ಲಿ ಬರೀತೀನಿ. ಪೈಥಾಗರಸ್ ಫಾರ್ಮುಲಾ ಪ್ರಕಾರ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸ್ಮಾಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆರ್ ಇಸ್ ಈಕ್ವಲ್ ಟು ಏನು ಬರಿಬೋದು, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ರೇಸ್ಟು 1/2 ಅಂತ ಬರಿಬೋದಾ. ಸೊ ಇದೇ ಆರ್ ವ್ಯಾಲ್ಯೂನ ಇಲ್ಲಿ ತುಂಬಿ ಈಗ. ಸೊ ಇ ನೆಟ್ ಈಸ್ ಈಕ್ವಲ್ ಟು ಕೆ ಇಂಟು ಕ್ಯಾಪಿಟಲ್ ಕ್ಯೂ ಇಂಟು ಎಕ್ಸ್ ಡಿವೈಡೆಡ್ ಬೈ ಆರ್ ಅಂದರೆ ಎಷ್ಟಿದೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ ಕ್ಯೂಬ್ ಇದೆ ಇಲ್ಲಿ, ಇಲ್ಲಿ 1/2, ಇಲ್ಲಿ ಕ್ಯೂಬ್ ಅಂದರೆ 3/2 ಆಗುತ್ತೆ. ಅದು ಹೋಲ್ ಬ್ರಾಕೆಟ್ ರೇಸ್ಟು 3/2. ನೋಡಿ ಈ ಟೆಕ್ಸ್ಟ್ ಬುಕ್, ಈ ಎಕ್ಸ್ಪ್ರೆಷನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನಮಗೆ. ರೈಟ್. ಸೊ ಇದಾದ ನಂತರ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದಾಗ ನೋಡಿ ಈ ಚಾರ್ಜ್ ಪಾಸಿಟಿವ್ ಇದೆಯಲ್ಲ, ಸೊ ಡೈರೆಕ್ಷನ್ ಅವೇ ಫ್ರಮ್, ಈ ನೋಡಿ ಅವೇ ಫ್ರಮ್ ಈ ಡಿ ಕ್ಯೂ ಆಗಿದೆ ಪಾಸಿಟಿವ್ ಚಾರ್ಜ್. ಸಪೋಸ್ ಎಲ್ಲಾದರೂ ನೆಗೆಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಇದ್ದಾಗ ಟುವರ್ಡ್ಸ್ ಆಗುತ್ತೆ, ಡೈರೆಕ್ಷನ್ ಆಗ ಈ ಕಡೆ ಆಗುತ್ತೆ ಅಷ್ಟೇ. ಓಕೆನಾ. ಅವೇ ಅಂತ ಪಾಸಿಟಿವ್ ಇದ್ದಾಗ ಅವೇ ಆಗುತ್ತೆ, ಆಮೇಲೆ ನೆಗೆಟಿವ್ ಇದ್ದಾಗ ಟುವರ್ಡ್ಸ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಸೊ ದ್ಯಾಟ್ಸ್ ಇಟ್. ನಿಮ್ಮ ಡೆರಿವೇಷನ್ ಈಗ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆ, ಈಸಿ ಇದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಬೋರ್ಡ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 5 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಎಕ್ಸ್ಪ್ರೆಷನನ್ನು ಬೇರೆ ಬೇರೆ ಕೇಸಸಲ್ಲಿ ಯಾವ ರೀತಿ ವೇರಿ ಆಗುತ್ತೆ, ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಬರುತ್ತೆ ಅಂತ ನಾವು ಚೆಕ್ ಮಾಡೋಣ. ಓಕೆನಾ. ಸೊ ಈಗ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಸ್ ಆಫ್ ಚಾರ್ಜ್ ರಿಂಗ್, ಅದರ ಮೇಲೆ ಕೇಸಸ್ ನೋಡೋಣ. ಸೊ ಕೇಸ್ 1 ನಮಗೇನು ಬಂದಿದೆ ಎಕ್ಸ್ಪ್ರೆಷನ್ನು, ಫಸ್ಟ್ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಕೆ ಕ್ಯೂ ಎಕ್ಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಬ್ರಾಕೆಟ್ ರೇಸ್ಟು 3/2. ಇದು ನಮ್ಮ ಎಕ್ಸ್ಪ್ರೆಷನ್ ಬಂದದ್ದು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ಹೇಳಿದ್ದೆ, ಸಪೋಸ್ ಈ ರೀತಿ ಸರ್ಕಲ್ ಇದ್ದಾಗ, ಈ ಸರ್ಕಲ್ ಮೇಲೆ ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆದಾಗ, ಓಕೆನಾ, ಸೆಂಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದಾಗ 0 ಅದು ಬಂದಿತ್ತು ಆವಾಗ. ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಸೆಂಟರ್ ಈ ರೀತಿ ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಇದ್ದಾಗ 0 ಆಗುತ್ತೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡು. ಸೊ ಈ ಎಕ್ಸ್ಪ್ರೆಷನ್ನು ಅದನ್ನು ಪ್ರೂವ್ ಮಾಡುತ್ತಾ, ಚೆಕ್ ಮಾಡೋಣ ಈಗ. ಓಕೆ. ಸೊ ಕೇಸ್ 1 ಏನು ಹೇಳುತ್ತೆ, ಅಟ್ ಸೆಂಟರ್
ಎಟ್ ಸೆಂಟರ್. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ ಅಂದರೆ ಡಿಸ್ಟೆನ್ಸ್ ಈ ಎಕ್ಸ್ಪ್ರೆಷನ್ನು ಫ್ರಾಮ್ ಸೆಂಟರ್ದಿಂದ ಅಲಾಂಗ್ ದ ಆಕ್ಸಸ್ ಮೇಲಿರುವಂಥ ಒಂದು ಹೊರಗಿನ ಪಾಯಿಂಟ್ ಮೇಲೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿದಿದ್ವಿ. ಬಟ್ ಇವಾಗ ಸೆಂಟ್ರಲ್ ಇದೆಯಲ್ಲ ಪಾಯಿಂಟೇ ಸೆಂಟ್ರಲ್ ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ನೋಡಿ, ಡೈರೆಕ್ಟ್ ಫಸ್ಟ್ ನ್ಯೂಮಿರೇಟರಲ್ಲಿ ಎಕ್ಸ್ ಏನಿದೆಯಲ್ಲ ಆ 0 ವ್ಯಾಲ್ಯೂ 0 ತುಂಬಿದಾಗ 0 ಇಂಟು ಈ ಟರ್ಮೇ 0 ಆಗಿಬಿಡುತ್ತೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು? 0 ಆಯಿತು. ಹಾಗಿದ್ರೆ ದಿಸ್ ಎಕ್ಸ್ಪ್ರೆಷನ್ ಹೋಲ್ಡ್ಸ್ ಗುಡ್. ಓಕೆ, ಇನ್ನು ಸೆಕೆಂಡ್ ಕೇಸು. ಓಕೆ, if this x is much greater than r, ಅಂದರೆ ಈ ಸರ್ಕಲ್ದು ಎಷ್ಟು ರೇಡಿಯಸ್ ಇದೆಯಲ್ಲ, ಆರ್ ಇದೆ ರೇಡಿಯಸ್ ಇಯರ್, ಎಷ್ಟು ಸರ್ಕಲ್ದು ರೇಡಿಯಸ್ ಇದೆ ಆ ರೇಡಿಯಸ್ಗಿಂತ ತುಂಬ ದೂರದಲ್ಲಿ ನಾವು ಪಾಯಿಂಟ್ ಇದ್ದಾಗ ಎಕ್ಸನ್ನು ಹಾಗೆ ದೂರ, ಅಂದರೆ ಸಪೋಸ್ 1 ಕಿಲೋಮೀಟರ್ ದೂರದಲ್ಲಿ ಇಟ್ಟಾಗ ಆ ಪಾಯಿಂಟ್ ಪಿದಿಂದ ನಾವು ಈ ಸರ್ಕಲ್ ನೋಡಿದಾಗ ಸರ್ಕಲ್ ಯಾವ ರೀತಿ ಕಾಣುತ್ತೆ? ಸರ್ಕಲ್ ಬಿಹೇವ್ ಲೈಕ್ ಅ ಪಾಯಿಂಟ್ ಚಾರ್ಜ್. ಆವಾಗ ಈ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿರೋಂಥ ಚಾರ್ಜ್ ಎಲ್ಲ ಕೂಡಿ ಸರ್ಕಲ್ ಬಿಹೇವ್ ಲೈಕ್ ಅ ಪಾಯಿಂಟ್ ಚಾರ್ಜ್. ಅಂದರೆ ನೋಡಿ, ಆರ್ ಇದೆಯಲ್ಲ, ಸೊ ದಿಸ್ ಇಂಪ್ಲೈಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅನ್ಬೋದಾ? ಯಾಕಂದರೆ ಎಕ್ಸ್ ಈಸ್ ಮಚ್ ಗ್ರೇಟರ್ ದೆನ್ ಆರ್. ಸೊ ಆರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಒಂದು ಪಾಯಿಂಟಲ್ಲಿ ಆರ್ ವ್ಯಾಲ್ಯೂ 1 ಮಿಲಿಮೀಟರ್ ಇದೆ ಅಂದಾಗ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಎಕ್ಸ್ ಮುಂದೆ 1 ಮಿಲಿಮೀಟರ್ ಆರು ಕಾಣಿ ಬರಲ್ಲ, ನೆಗ್ಲಿಜಿಬಲ್ ಆಗುತ್ತೆ ಅದು. ಅದಕ್ಕೆ ಈ ಎಕ್ಸ್ಪ್ರೆಷನ್ ಏನಿಲ್ಲ ಡಿನಾಮಿನೇಟರ್, ಇದರ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಈ ನೆಟ್ ಈಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಬ್ರಾಕೆಟ್ ಅಷ್ಟು 3/2. ಈ 2 ಕ್ಯಾನ್ಸಲು ಎಕ್ಸ್ ಕ್ಯೂಬ್ ಉಳಿಯುತ್ತೆ. ಎಕ್ಸ್ ಕ್ಯೂಬ್ ಉಳಿಯುತ್ತೆ, ಬಟ್ ಮೇಲೊಂದು ಎಕ್ಸ್ ಇದೆಯಲ್ಲ ಅದು ಕೂಡ ಇನ್ನೊಂದು ಎಕ್ಸ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ ಟೋಟಲ್ ಈ ನೆಟ್ ಎಷ್ಟಾಗುತ್ತೆ? ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೋಡಿ, ಇದನ್ನು ನೋಡಿದರೆ ಏನು ನೆನಪಾಗ್ತಾಯಿದೆ? ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಇದು. ಆಗಲೇ ಹೇಳಿದೆ ನಾನು, ಒನ್ ಕ್ಯೂ ಈಸ್ ಪಾಯಿಂಟ್ ಚಾರ್ಜ್, ಅದರಿಂದ ಎಕ್ಸ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ನೋಡಿ, ನಾನು ಹೇಳಿದ ಥರನೇ ಆಯಿತು. ಆವಾಗ ರಿಂಗ್ ಯಾವ ರೀತಿ ಬಿಹೇವ್ ಮಾಡುತ್ತೆ? ಪಾಯಿಂಟ್ ಚಾರ್ಜ್ ಥರ ಬಿಹೇವ್ ಮಾಡುತ್ತೆ. ಆಯ್ತಲ್ಲ, ಎಕ್ಸ್ಪ್ರೆಷನ್ ಪ್ರೂವ್ ಕೊಡ್ತು ನಮಗೆ. ಓಕೆ, ಸೊ ರಿಂಗ್ ಬಿಹೇವ್ಸ್ ಲೈಕ್ ಅ ಪಾಯಿಂಟ್ ಚಾರ್ಜ್, ರೈಟ್. ನೆಕ್ಸ್ಟ್ ಕೇಸ್ 3. ಕೇಸ್ 3ಯಲ್ಲಿ ಏನು ನೋಡ್ತೀವಿ ನಾವು? ಆಗಲೇ ನಾವು ಡಿಸ್ಟೆನ್ಸನ್ನು ಎಕ್ಸನ್ನು ಮ್ಯಾಕ್ಸಿಮಮ್ ಆಗಿ 1 ಕಿಲೋಮೀಟರ್ ತೊಗೊಂಡ್ವಿ. ಅದೇ ರೀತಿ 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಹೀಗೆ ಇನ್ಫಿನೈಟ್ವರೆಗೆ ಹೋದಾಗ, ಅಂದರೆ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇದ್ದಾಗ ಆವಾಗ ಯಾವ ರೀತಿ ಬರೀತೀವಿ ನೋಡಿ? ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇದ್ದಾಗ ಯಾವಾಗ ಇದಿರುತ್ತಲ್ಲ, ಸೊ ಇದು ಪ್ರೂವ್ ಆಗುತ್ತೆ. ಅಂದರೆ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಮಚ್ ಗ್ರೇಟರ್ ದೆನ್ ಆರ್. ಇದರ ಸೆಟ್ ಇದ್ದಂಗೆ ಇದು ಸಬ್ಸೆಟ್ಟಲ್ಲಿ ಬರುತ್ತೆ. ಇನ್ಫಿನಿಟಿವರೆಗೆ ಹೋದಾಗ ಎಕ್ಸ್ ಈಸ್ ಮಚ್ ಗ್ರೇಟರ್ ದೆನ್ ಆರ್ ಆಗೇ ಆಗುತ್ತೆ. ಓಕೆನಾ? ಬಟ್ ನೋಡಿ ಇಲ್ಲಿ ಪಾಯಿಂಟು, ಸೊ ಪಾಯಿಂಟ್ ಚಾರ್ಜ್ ಥರ ಬಿಹೇವ್ ಅನ್ಕ ಮಾಡ್ತಾ ಇದೆ. ಈಗ ಅದನ್ನು ಮೊದಲು ಬರ್ಕೊಳ್ಳೋಣ ನಾವು. ಇ ನೆಟ್ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ದಿಸ್. ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇದ್ದಾಗ ಎಕ್ಸ್ ಈಸ್ ಮಚ್ ಗ್ರೇಟರ್ ದೆನ್ ಆರ್. ವೆನ್ ಎಕ್ಸ್ ಈಸ್ ಮಚ್ ಗ್ರೇಟರ್ ದೆನ್ ಆರ್, ಸರ್ಕಲ್ ಬಿಹೇವ್ಸ್ ಲೈಕ್ ಅ ಪಾಯಿಂಟ್ ಚಾರ್ಜ್. ಈ ಎಕ್ಸ್ಪ್ರೆಷನ್ ನಮಗೆ ಸಿಕ್ಕಿದೆ, ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇವಾಗ ಮತ್ತೆ ಇಲ್ಲಿ ಬರೋಣ. ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಎಕ್ಸ್ ವ್ಯಾಲ್ಯೂ ಇನ್ಫಿನಿಟಿ ಆಗಬೇಕು. ಎಕ್ಸ್ ವ್ಯಾಲ್ಯೂ ಇನ್ಫಿನಿಟಿ ಆದಾಗ ಈ ನೆಟ್ ಎಷ್ಟಾಗುತ್ತೆ? ಮತ್ತೆ 0 ಆಗುತ್ತೆ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನ್ 0, 1/0 ಆಗುತ್ತಲ್ಲ ಇದು. ಓಕೆ, 0 ಮೇಲೆ 1, ಟೋಟಲ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡು 0 ಆಗುತ್ತೆ. ಅಂದರೆ ಇದ್ರ ಮೀನಿಂಗ್ ಏನು? 3 ಕೇಸ್ದಿಂದ ನಮಗೇನು ಗೊತ್ತಾಗುತ್ತೆ? ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಅಂದರೆ ಎಕ್ಸಾಕ್ಟ್ ಸರ್ಕಲಲ್ಲಿ, ಆಮೇಲೆ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಇದ್ದಾಗ ಅಂದರೆ ತುಂಬ ದೂರದಲ್ಲಿ ಪಾಯಿಂಟ್ ಇದ್ದಾಗ, ಎರಡೂ ಕೇಸಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗೋದು ಮಿಡಲಲ್ಲಿ ಮಾತ್ರ. ಎಕ್ಸ್ ಈಕ್ವಲ್ ಟು 0ದಿಂದ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿವರೆಗೆ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗುತ್ತೆ. ಓಕೆನಾ? ಈ ಥರ ಗ್ರಾಫ್ ಬರುತ್ತೆ. ಗ್ರಾಫ್ ಯಾವ ರೀತಿ ಬರುತ್ತೆ ಅಂತ ನಾವು ಆಮೇಲೆ ನೋಡೋಣ. ಓಕೆ,
ಸೊ ಈಗ ಪ್ರಾಬ್ಲಮ್ಗೆ ಹೋಗೋಣ ನಾವು. ಸೊ ನೋಡಿ, ಒಂದು ಡಿಸ್ಟ್ರಿಬ್ಯೂಟೆಡ್ ಚಾರ್ಜನ್ನು ಬಹಳ ದೂರದಿಂದ ನೋಡಿದಾಗ ಅದು ಕೇವಲ ಪಾಯಿಂಟ್ ಚಾರ್ಜ್ ಥರ ಕಾಣೋದು ಮಾತ್ರ ಅಲ್ಲದೆ ಬಿಹೇವ್ ಕೂಡ ಅದು ಪಾಯಿಂಟ್ ಚಾರ್ಜ್ ಥರ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ನೋಡಿದ್ದೀವಿ ನಾವು 3 ಕೇಸಸ್ ನಾವು ನೋಡಿದ್ವಿ. ಈಗ ಎಕ್ಸ್ ಈಕ್ವಲ್ ಟು 0 ಇದ್ದಾಗ, ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಇದ್ದಾಗ ನೋಡಿದ್ವಿ ನಾವು. ಓಕೆನಾ? ಅದರ ಗ್ರಾಫನ್ನು ಕೂಡ ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ತೋರಿಸ್ತೀವಿ ನಾವು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಯಾವ ರೀತಿ ಇದೆ ಅಂತ. ಫಾರ್ ಅ ಯೂನಿಫಾರ್ಮ್ ಚಾರ್ಜ್ ರಿಂಗ್ ಕ್ಯಾಪಿಟಲ್ ಕ್ಯೂ ಕ್ಯಾಪಿಟಲ್ ಆರ್, ಅಂದರೆ ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್ ಕ್ಯೂ ಇದೆ, ಅದು ರಿಂಗ್ ರೇಡಿಯಸ್ ಆರ್ ಇದೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸಚ್ ದ್ಯಾಟ್, ಅಂದರೆ ಡಿಸ್ಟೆನ್ಸ್ ಕೇಳಿದ್ದಾರೆ. ಈ ನೆಟ್ ಈಸ್ ಮ್ಯಾಕ್ಸಿಮಮ್, ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್. ಆಲ್ಸೋ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಆಲ್ಸೋ ಡ್ರಾ ದ ಗ್ರಾಫ್ ಆಫ್ ಇ ವರ್ಸಸ್ ಎಕ್ಸ್. ಓಕೆನಾ? ಸೊ ನೋಡಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂದಿದೆ ನಮಗೆ? ಫಾರ್ಮುಲಾ ಸಿಕ್ಕಿದೆ. ಈಗ ಥಿಯರಿಟಿಕಲಿ ಮಾಡಿದಾಗ ಎಷ್ಟು ಬಂದಿದೆ? ಅದು ಕೆ ಕ್ಯೂ ಎಕ್ಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಬ್ರಾಕೆಟ್ ಎಷ್ಟು 3/2. ಇದು ನಮಗೆ ಗೊತ್ತಿದೆ. ನಮಗೇನು ಕೇಳಿದ್ದಾರೆ? ಇಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆನಾ? ಈ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ನೋಡಿ, ಡಿಫ್ರೆನ್ಷಿಯೇಷನಲ್ಲಿ ಯಾವಾಗ ಒಂದು ಫಂಕ್ಷನ್ ವಾಯ್ ಅನ್ನೋದು ವಾಯ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್, ಅಂದರೆ ವಾಯ್ ಇಸ್ ಟು ಎಫ್ ಆಫ್ ಎಕ್ಸ್ ಇದ್ದಾಗ ವಾಯ್ ಇಸ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಯಾವಾಗ dy/dx = 0 ಇರುತ್ತಲ್ಲ, ಆವಾಗ ವಾಯ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ಅದೇ ರೀತಿ ಈ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? de/dx 0 ಇದ್ದಾಗ. ಓಕೆನಾ? de/dx = 0 ಇಂಪ್ಲೈಸ್ E is ಮ್ಯಾಕ್ಸಿಮಮ್. ಓಕೆನಾ? ಈ ಮ್ಯಾಕ್ಸಿಮಮ್ ಇದೆ ಅಂತ ನಮಗೆ ಹೇಳಿದ್ದಾರೆ ಅವರು. ಈ ಮ್ಯಾಕ್ಸಿಮಮ್ ಇದ್ದಾಗಲೇ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ d/dx = 0 ಇದೆಯಲ್ಲ, ಈ ಟರ್ಮನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಷಿಯೇಷನ್ ಮಾಡಬೇಕು. ಈಗ ಇದು ಯಾವ ಫಾರ್ಮಲ್ಲಿದೆ? u/v ಫಾರ್ಮಲ್ಲಿದೆ. ಡೆರಿವೇಟಿವ್ ಆಫ್ u/v ಎಷ್ಟಿದೆ? ಫಸ್ಟ್ ನಾವು ಹೋಲ್ ಡಿವೈಡೆಡ್ ಬೈ v² ಬರಿತೀವಿ ಡಿನಾಮಿನೇಟರ್ದು. ಅದಾದ ನಂತರ v ಇಂಟು ಡೆರಿವೇಟಿವ್ ಆಫ್ u ಮೈನಸ್ u ಇಂಟು ಡೆರಿವೇಟಿವ್ ಆಫ್ v. ಇದು ಯಾವತ್ತೂ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಇರುತ್ತೆ. ಓಕೆನಾ? ರೈಟ್, ಅದನ್ನೇ ಈಗ ನಾವು ಮಾಡಬೇಕು. ನೋಡಿ, ಕೆ ಕ್ಯೂ ಅಂತೂ ಕಾನ್ಸ್ಟೆಂಟ್ ಇದೆ, ಅದನ್ನು ಹೊರಗೆ ತೊಗೊಂಡ್ಬಿಡಿ. ಕೆ ಇಂಟು ಕ್ಯೂ. ಓಕೆ, ಇನ್ ದ ಬ್ರಾಕೆಟ್ ಹೋಲ್ ಡಿವೈಡೆಡ್ ಬೈ. ಓಕೆನಾ? ದಿಸ್ ಈಸ್ ಈಕ್ವಲ್ ಟು ಈ 0 ಇದೆ. ಓಕೆನಾ? ಡಿ ಇಲ್ಲಿ ಬರುತ್ತೆ 0. ಓಕೆ, ಡಿನಾಮಿನೇಟರ್ ಎಷ್ಟಿದೆ? r² ಪ್ಲಸ್ x² ರೇಸ್ ಟು 3/2. ಇದ್ರ v² ಮಾಡಬೇಕಲ್ಲ ನಾವು. ಸೊ 2 ಕ್ಯಾನ್ಸಲ್ ಆಗುತ್ತೆ, ಕೇವಲ ಕ್ಯೂ ಮಾತ್ರ ಉಳಿಯುತ್ತೆ ಇಲ್ಲಿ. ರೈಟ್, ಈಗ ಈ ಟರ್ಮ್ ಯಾವ ರೀತಿ v ಹೇಗಿದ್ದಂಗೆ ಇದೆಯಲ್ಲ, ಸೊ ಅದೇ ರೀತಿ ಇಟ್ಟುಬಿಡಿ. r² ಪ್ಲಸ್ x² ರೇಸ್ ಟು 3/2 ಇಂಟು ನ್ಯೂಮಿನೇಟರ್ಲಿ ಎಕ್ಸ್ ಇದೆ. ಡೆರಿವೇಟಿವ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಈಸ್ 1. ಓಕೆ, ಮೈನಸ್ ಹೇಗಿದ್ದಂಗೆ. ಇನ್ನು ಯು ಹೇಗಿದ್ದಂಗೆ ಬರೀಬೇಕು. ಯು ಎಷ್ಟಿದೆ? ಎಕ್ಸ್. ಓಕೆ, ಇಂಟು ಡೆರಿವೇಟಿವ್ ಆಫ್ ವಿ. ಈ ಟರ್ಮ್ದು ಡೆರಿವೇಟಿವ್ ಮಾಡಬೇಕು ಈಗ ನಾವು. ಸೊ ನೋಡಿ, r² ಪ್ಲಸ್ x² ಹೋಲ್ ಬ್ರಾಕೆಟ್ ಎಷ್ಟು 3/2 ಇದೆಯಲ್ಲ, ಸೊ x⁴n ಫಾರ್ಮ್. n x⁴n. ಡೆರಿವೇಟಿವ್ ಆಫ್ x⁴n ಈಸ್ n x⁴n. n ಎಷ್ಟಿದೆ? 3/2 ಇಂಟು ಎಕ್ಸ್ ವ್ಯಾಲ್ಯೂ ಅಂದರೆ ಪೂರ್ತಿ ಟರ್ಮ್ r² ಪ್ಲಸ್ x² ಹೋಲ್ ಬ್ರಾಕೆಟ್ ಎಷ್ಟು 3/2 ಮೈನಸ್ 1 ಎಷ್ಟಾಗುತ್ತೆ? 3/2 ಮೈನಸ್ 1 ಅಂದರೆ 1.5 ಅಲ್ಲಿ 1 ತೆಗೆದ್ರೆ 0.5 ಅಂದರೆ 1/2. ಓಕೆ, ಇಂಟು ಈ ಟರ್ಮ್ ಇದೆಯಲ್ಲ, ಮತ್ತೆ ಆರ್ ಇಸ್ ಕಾನ್ಸ್ಟಂಟ್. ಓಕೆ, ಬಟ್ ಈ ಟರ್ಮ್ x² ಡೆರಿವೇಟಿವ್ 2x. ರೈಟ್, ಆಯಿತು. ಇನ್ನು ಡೆರಿವೇಟಿವ್ ಮುಗಿತು, ಇನ್ನು ಕೇವಲ ಸಿಂಪ್ಲಿಫಿಕೇಷನ್ ಇದೆ. ಸೊ ನೋಡಿ, ಈ ಟು ಕ್ಯಾನ್ಸಲ್ ಆಗುತ್ತೆ. ರೈಟ್, ಆಮೇಲೆ ಈ ಕೆ ಕ್ಯೂವನ್ನು ರೈಟ್ ಸೈಡ್ ಒಯ್ದಾಗ ಮಲ್ಟಿಪ್ಲೈ ಜೊತೆ 0 ಜೊತೆ ಮಲ್ಟಿಪ್ಲೈ ಆಗಿ ಟೋಟಲ್ ವ್ಯಾಲ್ಯೂ 0 ಆಗುತ್ತೆ. ಅದೇ ರೀತಿ ಈ ಡಿನಾಮಿನೇಟರ್ ಕೂಡ ರೈಟ್ ಸೈಡ್ ತೊಗೊಂಡು ಹೋದಾಗ 0 ಜೊತೆ ಮಲ್ಟಿಪ್ಲೈ ಆಗಿ ಅದು ಕೂಡ 0 ಆಗುತ್ತೆ. ಸೊ ಉಳಿಯೋದು ಈ ನ್ಯೂಮಿನೇಟರ್ ಮಾತ್ರ. ಓಕೆ, ಸೊ r² ಪ್ಲಸ್ x² ಬ್ರಾಕೆಟ್ ರೇಸ್ ಟು 3/2 ಮೈನಸ್ 3 ಇಂಟು ಎಕ್ಸ್ ಇಂಟು ಎಕ್ಸ್ 3x² ಇನ್ ದ ಬ್ರಾಕೆಟ್ r² ಪ್ಲಸ್ x² ರೇಸ್ ಟು 1/2 ಈಸ್ ಈಕ್ವಲ್ ಟು 0. ನೋಡಿ ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡಿದ್ದೀನಿ ಅಂತ. ಸ್ಕಿಲ್ಸ್ ಇವೆಲ್ಲ, ಸುಮ್ಮನೆ ಸ್ಟೆಪ್ ಜಾಸ್ತಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಶಾರ್ಟ್ ಸ್ಟೆಪ್ಪಲ್ಲಿ ಆನ್ಸರ್ ತರಬೇಕು ಆ್ಯಂಡ್ ಇಟ್ ನೀಡ್ಸ್ ಸ್ಕಿಲ್ಸ್. ಓಕೆ, ಇವಾಗ ಇಲ್ಲಿ 3/2 ಇದೆ, ಸೇಮ್ ಟರ್ಮ್. ಇಲ್ಲಿ 1/2 ಇದೆ, ಸೇಮ್ ಟರ್ಮ್. 3/2ಕ್ಕಿಂತ 1/2 ಚಿಕ್ಕ ಟರ್ಮ್.
ಸೊ ಡೆಫಿನೆಟ್ಲಿ 3/2 ಕನ್ಸಿಸ್ಟ್ ಆಫ್ 1/2. 3/2 ಒಳಗೆ 1/2 ಇದೆ. ಸೊ 1/2 ಅನ್ನೋ ಕಾಮನ್ ತೊಗೊಂಡ್ಬಿಡೋಣ. r² ಪ್ಲಸ್ x² 1/2 ಅನ್ನೋ ಹೊರಗೆ ತೆಗೆದಾಗ ಬ್ರ್ಯಾಕೆಟಲ್ಲಿ ಏನು ಉಳಿಯುತ್ತೆ? 3/2 ಇಲ್ಲಿ 1/2 ತೆಗೆದ್ರೆ 1 ಉಳಿಯುತ್ತೆ. 1.5 ಅಲ್ಲಿ 0.5 ತೆಗೆದ್ರೆ 1 ಉಳಿಯುತ್ತೆ. ಸೊ r² ಪ್ಲಸ್ x² ರೇಸ್ ಟು 1 ಬಿಟ್ಬಿಟ್ಟು ಬರೆಯೋ ಅವಶ್ಯಕತೆ ಇಲ್ಲ. ಮೈನಸ್ 3x² ಈಸ್ ಈಕ್ವಲ್ ಟು 0. ಇವಾಗ ಐದರ್ ದಿಸ್ ಟರ್ಮ್ ಈಕ್ವಲ್ ಟು 0 ಆರ್ ದಿಸ್ ಹೋಲ್ ಟರ್ಮ್ ಈಕ್ವಲ್ ಟು 0. ಎರಡರಲ್ಲಿ ಯಾವುದಾದ್ರೂ 1 0 ಆಗುತ್ತೆ. ಫಸ್ಟ್ ಟರ್ಮ್ ನೋಡಿ 0 ಆಗುತ್ತಾ? ನೋಡಿ, ಇದು ರೂಟ್ ಆಫ್ r² ಪ್ಲಸ್ x² ಇದೆ. ಅದು ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ x² ಈಸ್ ಈಕ್ವಲ್ ಟು 0 ಆಗುತ್ತಾ? ನೋಡಿ, ಎಕ್ಸ್ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಯಬೇಕು. ಓಕೆ, ಸೊ ಮೇ ಬಿ ಎಕ್ಸ್ ವ್ಯಾಲ್ಯೂ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ x ಈಕ್ವಲ್ ಟು 0 ಬರ್ಬೋದು. ಸೊ ಇರ್ಬೋದು ಅಂತ ಅನ್ಕೊಂಡು ಎಕ್ಸ್ ಮಾತ್ರ 0 ಅಂತ ಅನ್ಕೊಂಡ್ರೆ ರೂಟ್ ಆಫ್ r² ಇದೆ. r 0 ಆಗೋಕ್ಕೆ ಸಾಧ್ಯನಾ? ರೇಡಿಯಸ್ r ಅಂತ ಕೊಟ್ಟಿದ್ದಾರೆ ಅವರು. r ಹೇಗೆ 0 ಆಗೋಕ್ಕೆ ಸಾಧ್ಯ? ವಿದೌಟ್ ರೇಡಿಯಸ್ ಸರ್ಕಲ್ ಹೇಗಾಗುತ್ತೆ? ಸೊ ದಿಸ್ ಟರ್ಮ್ ಕ್ಯಾನಾಟ್ ಬಿ ಈಕ್ವಲ್ ಟು 0. ಇನ್ನು ಉಳಿಯೋದು ಇದು ಮಾತ್ರ. ಸೊ r² ಪ್ಲಸ್ x² ಮೈನಸ್ 3x² ಈಸ್ ಈಕ್ವಲ್ ಟು 0 ಆಗಲೇಬೇಕು. ಯಾಕಂದರೆ ಈ ಟರ್ಮ್ ಆಗ್ತಾಯಿಲ್ಲ ಅಂದರೆ ಈ ಟರ್ಮ್ ಆಗಲೇಬೇಕು. ಸೊ r² ಮೈನಸ್ 2x² ಈಸ್ ಈಕ್ವಲ್ ಟು 0. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತಂದರೆ ಪ್ಲಸ್ ಆರ್ ಮೈನಸ್ r ಡಿವೈಡೆಡ್ ಬೈ ರೂಟ್ 2. ಓಕೆನಾ? ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಪ್ಲಸ್ ಆರ್ ಮೈನಸ್. ನೋಡಿ, ಪ್ಲಸ್ ಮೈನಸ್ ಎರಡೂ ಕಡೆ ಅಂದರೆ ಎಕ್ಸ್ ಆಕ್ಸಸ್ಸಲ್ಲಿ ಇನ್ಫಿನಿಟಿ ಲೈನ್ ಇದೆಯಲ್ಲ, ನಂಬರ್ ಲೈನು, ಪಾಸಿಟಿವ್ ಎಕ್ಸ್ ಆಕ್ಸಲ್ಲಿದ್ದಾಗ ಪ್ಲಸ್ r/2, ಮೈನಸ್ ಎಕ್ಸ್ ಆಕ್ಸಸ್ಸಲ್ಲಿದ್ದಾಗ ಮೈನಸ್ r/2. ಓಕೆನಾ? ಇದೇ ಇದ್ರ ವ್ಯಾಲ್ಯೂ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ r/√2. ನೆಕ್ಸ್ಟ್ ಏನು ಕೇಳಿದಾರೆ ಅವರು? ಆಲ್ಸೋ ಕ್ಯಾಲ್ಕುಲೇಟ್ ಇ ಮ್ಯಾಕ್ಸ್. ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆಯಲ್ಲ, ಮ್ಯಾಕ್ಸಿಮಮ್ ಇದ್ದಾಗ d/dx ಈಕ್ವಲ್ ಟು 0. ಓಕೆ, ಅದನ್ನು ನಾವು ಮಾಡಿದ್ವಿ. ಬಟ್ ಅವ್ರೇನು ಕೇಳಿದ್ದಾರೆ? ಮ್ಯಾಕ್ಸಿಮಮ್ ಏನಿದೆಯಲ್ಲ ಅದರ ಮ್ಯಾಗ್ನಿಟ್ಯೂಡ್, ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್. ಓಕೆ, ಅದನ್ನು ಯಾವ ರೀತಿ ಬಿಡ್ತೀವಿ? ನೋಡಿ, ಈ ಫಾರ್ಮುಲಾ ಮ್ಯಾಕ್ಸಿಮಮ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಇಷ್ಟು ಸಿಕ್ಕಿದೆ ನಮಗೆ. ಈ ಎಕ್ಸ್ ವ್ಯಾಲ್ಯೂನ ಇದ್ರಾಗ ತುಂಬಿಡೋಣ. ಸೊ ಈ ಮ್ಯಾಕ್ಸಿಮಮ್ ಸಿಕ್ಬಿಡುತ್ತೆ ಅಷ್ಟೇ. ಸೊ ಈ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಕೆ ಇಂಟು ಕ್ಯೂ. ಎಕ್ಸ್ ಎಷ್ಟಿದೆ ನೋಡಿ, ಮೈನಸ್ ತೊಗೋಬೋದು, ಪ್ಲಸ್ ತೊಗೋಬೋದು. ನಾವು ಪ್ಲಸ್ ಮಾತ್ರ ತೊಗೋಣ, ಸುಮ್ಮನೆ ಮೈನಸ್ ಹಾಕಿ ಕನ್ಫ್ಯೂಷನ್ ಬೇಡ. ಸೊ ನಮ್ಮ ಕನ್ವೀನಿಯೆಂಟಿಗೆ ನಾವು ಪ್ಲಸ್ ತೊಗೋಬೋದು. ನೀವು ಮೈನಸ್ ತೊಗೊಂಡು ಮಾಡಿ ನೋಡಿ, ಆನ್ಸರ್ ಅದೇ ಬರುತ್ತೆ. ಓಕೆ, r ಡಿವೈಡೆಡ್ ಬೈ ರೂಟ್ 2. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? r ಡಿವೈಡೆಡ್ ಬೈ ರೂಟ್ 2 ಇದೆ. ಡಿವೈಡೆಡ್ ಬೈ r² ಪ್ಲಸ್ ಮತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? r/√2. ಓಕೆ, ಅದರ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ. ಸೊ ಈ ವ್ಯಾಲ್ಯೂ ಸ್ಕ್ವೇರ್ ಎಷ್ಟಾಗುತ್ತೆ? r²/2 ಹೋಲ್ ಬ್ರಾಕೆಟ್ ರೇಸ್ ಟು 3/2. ರೈಟ್. ಸೊ ಇದನ್ನು ನಾವು ಸ್ವಲ್ಪ ಮ್ಯಾಥಮೆಟಿಕಲಿ ಸ್ಟೆಪ್ಸನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ KQR ಡಿವೈಡೆಡ್ ಬೈ ರೂಟ್ 2 ಹೋಲ್ ಡಿವೈಡೆಡ್ ಬೈ, ನೋಡಿ ಇದನ್ನು ಸಾಲ್ವ್ ಮಾಡೋಣ. ಈಗ LCM ತೊಗೋದು. ಸೊ r² ಪ್ಲಸ್ r²/2 ಇಸ್ ಈಕ್ವಲ್ ಟು 3r²/2 ಆಗುತ್ತೆ. 3r²/2 ಮೇಲೆ ಮತ್ತು 3/2 ಹೇಗಿದ್ದಂಗೆ ಇರಲಿ. ಓಕೆನಾ? ಸೊ ಅಗೇನ್ KQR ಡಿವೈಡೆಡ್ ಬೈ ರೂಟ್ 2 ಹೋಲ್ ಡಿವೈಡೆಡ್ ಬೈ. ಇವಾಗ ನೋಡಿ, ನಾನೇನು ಮಾಡ್ತೀನಿ, ಇಲ್ಲಿ ರೂಟನ್ನು ಇಡ್ತೀನಿ, ಮೇಲೆ ಕೇವಲ ಕ್ಯೂಬ್ ಮಾತ್ರ ಇಡ್ತೀನಿ, ರೂಟನ್ನು ಒಳಗೆ ತೊಗೋತೀನಿ. ಅಂದರೆ ಈ ಟರ್ಮನ್ನು ನಾನು ಸ್ಕ್ವೇರ್ ರೂಟಲ್ಲಿ ಬರಿತೀನಿ. ಸ್ಕ್ವೇರ್ ರೂಟ್ ಆಫ್ 3r²/2 ಬ್ರಾಕೆಟ್ ಎಷ್ಟು 3. ನೋಡಿ, ಇದು ಅಂದರೆ ಒಂದೇ, ಇದು ಅಂದರೆ ಒಂದೇ. ನಾನು ಕೇವಲ 3/2 ಇತ್ತಲ್ಲ, ಅದನ್ನು ಒಳಗೆ ತೊಗೊಂಡಿದ್ದೀನಿ. ಓಕೆ, ಸೊ ಅಗೇನ್ KQR/ರೂಟ್ 2 ಡಿವೈಡೆಡ್ ಬೈ. ಇವಾಗ ನೋಡಿ, ರೂಟ್ 3 ಅನ್ನು 3 ಟೈಮ್ಸ್ ಅಂದರೆ ರೂಟ್ 3 ಇಂಟು ರೂಟ್ 3 ಇಂಟು ರೂಟ್ 3 ಎಷ್ಟಾಗುತ್ತೆ? 3√3 ಆಗುತ್ತೆ. ಓಕೆ, ಇವಾಗ ಸ್ಕ್ವೇರ್ ರೂಟ್ ಆಫ್ r² ಇದೆ. ಸ್ಕ್ವೇರ್ ರೂಟ್ ಆಫ್ r² ಅಂದರೆ ಸ್ಕ್ವೇರು ಮತ್ತು r² 2 ಎರಡೂ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು r³. ಓಕೆ, r³. ಅದಾದ ಮೇಲೆ ಡಿನಾಮಿನೇಟ್ರಲ್ಲಿ, ಓಕೆ, ಡಿನಾಮಿನೇಟ್ರಲ್ಲಿ ರೂಟ್ 2 ಮತ್ತು 3 ಟೈಮ್ಸ್. ಆಗಲೇ ರೂಟ್ 3 ಟೈಮ್ಸ್ ಮಾಡಿದ್ವಿ, ಈಗ ರೂಟ್ 2 3 ಟೈಮ್ಸ್ ಮಾಡಬೇಕು. ರೂಟ್ 2 ಇಂಟು ರೂಟ್ 2 ಇಂಟು ರೂಟ್ 2 2√2. ಓಕೆನಾ? ಇವಾಗ ಇದು ಡಿನಾಮಿನೇಟ್ರಲ್ಲಿ ರೂಟ್ 2, ಇದು ಡಿನಾಮಿನೇಟ್ರಲ್ಲಿ ರೂಟ್ 2.
ರೂಟ್ ಟು ಕ್ಯಾನ್ಸಲ್, ಟು ಅಲ್ಲ ಕೇವಲ ರೂಟ್ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಟು ಹೇಗೆ ಇದ್ದಂಗೆ ಇರಬೇಕಲ್ಲಿ. ಅದಾದ ನಂತರ ನ್ಯೂಮಿರೇಟರಲ್ಲಿ ಇಲ್ಲಿ ಆರ್ ಇದೆ, ಇಲ್ಲಿ ಆರ್ ಕ್ಯೂಬ್ ಇದೆ. ಸೊ ಈ ಆರ್ ಕ್ಯಾನ್ಸಲ್, ಇದರಲ್ಲಿ ಒಂದು ಹೋಯಿತು. ಸೊ ಕೆ ಕ್ಯೂ. ಈಗ ನೋಡಿ ಈ ಟು ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಇದೆ, ಇದು ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಮೇಲೆ ಬರುತ್ತೆ. 2kq ಡಿವೈಡೆಡ್ ಬೈ 3√3 r square, 3√3 r square. So this is our value of E maximum. Okay na, maximum value of electric field ಎಷ್ಟಿದೆಯಪ್ಪ ಅಂತಂದರೆ 2kq ಡಿವೈಡೆಡ್ ಬೈ 3√3 r square. ಓಕೆ, ಸೊ ಸರಿ, ಇವಾಗ ಗ್ರಾಫ್ ಅಂತಿದೆ ಅಲ್ಲ, ಆಲ್ಸೋ ಡ್ರಾ ಗ್ರಾಫ್ ಆಫ್ ಇ ವರ್ಸಸ್ ಎಕ್ಸ್ ಕೇಳಿದ್ದಾರೆ. ಸೊ ಗ್ರಾಫನ್ನು ಡ್ರಾ ಮಾಡೋಣ. ಓಕೆ ಸರಿ, ನೋಡಿ ಗ್ರಾಫ್ ಹಾಕೋಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಒಂದು ಸರ್ತಿ ಲೆಕ್ಚರ್ 10 ಅಲ್ಲಿಯೂ ಕೂಡ ನಾನು ಇ ವರ್ಸಸ್ ಎಕ್ಸ್ ಗ್ರಾಫನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ದೀನಿ, ರೈಟ್? ಸೊ ಅದನ್ನು ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ, ಅಂದರೆ ಅದರಲ್ಲಿ ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಒಂದು ನೋಡಿ. ಸೊ ಇವಾಗ ನೋಡಿ, ಈ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮೂರು ಕೇಸನ್ನು ಮಾಡಿದ್ದಿದ್ವಲ್ಲ ನಾವು ಆಗಲೇ. ಸೊ ಅದರ ಪ್ರಕಾರ ನೋಡಿ ಏನಿದೆ ನಮ್ಮ ಕಡೆ ಯಾವ ಡಾಟಾ ಇದೆ. ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಇ ಎಷ್ಟಿದೆ, 0 ಇದೆ, ರೈಟ್? ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಆವಾಗೂ ಕೂಡ ಇ ಈಸ್ ಈಕ್ವಲ್ ಟು 0 ಇದೆ. ಅದಾದ ನಂತರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ ಆಗಲೇ, ಎಕ್ಸ್ ಎಷ್ಟು ವ್ಯಾಲ್ಯೂ ಇತ್ತು ಮ್ಯಾಕ್ಸಿಮಮ್ಗೆ, r/2 ± r/2 ಇತ್ತಲ್ಲ, r/√2 ಇತ್ತು. ಓಕೆ, ಯಾವಾಗ ದಿಸ್ ಇಂಪ್ಲೈಸ್ ಇದು ಈ ಮ್ಯಾಕ್ಸಿಮಮ್ ಇದ್ದಾಗ, ಆ ಈ ಮ್ಯಾಕ್ಸಿಮಮ್ಗೆ ನಾವು ಈ ಗ್ರಾಫ್ ಹಾಕಬೇಕು. ಓಕೆನಾ? ಸೊ ನೋಡಿ ಯಾವ ರೀತಿ ಗ್ರಾಫ್ ಹಾಕಬೇಕು ಅಂತಂದರೆ, ರೈಟ್, ನಾನು ಹೇಳಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ನ ನಾವು ಅಲಾಂಗ್ ವೈ ಆಕ್ಸಸ್ ಹಾಕಬೇಕು. ಆಮೇಲೆ ಎಕ್ಸ್ ಏನಿದೆಯಲ್ಲ ಅದು ಅಲಾಂಗ್ ಎಕ್ಸ್ ಆಕ್ಸಸ್ಸೇ ಇರುತ್ತೆ. ಸೊ ಇದು ಪಾಸಿಟಿವ್ ವೈ ಆಕ್ಸಸ್, ಪಾಸಿಟಿವ್ ಎಕ್ಸ್ ಆಕ್ಸಸ್, ನೆಗೆಟಿವ್ ಎಕ್ಸ್ ಆಕ್ಸಸ್, ನೆಗೆಟಿವ್ ವೈ ಆಕ್ಸಸ್. ಓಕೆನಾ? ಸೊ ಸಪೋಸ್ ಇಲ್ಲಿ ನಮ್ಮದು ಸರ್ಕಲ್ ಇದೆ, ಒರಿಜಿನ್ ಇದು, ಮತ್ತು ನಮ್ಮದು ಏನಿದೆಯಲ್ಲ ಅದು ರಿಂಗ್, ಆ ರಿಂಗ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಇ ವರ್ಸಸ್ ಎಕ್ಸ್ ಗ್ರಾಫ್ ಯಾವ ರೀತಿ ಆಗುತ್ತೆಪ್ಪ ಅಂತಂದರೆ ನೋಡಿ, ಕೇರ್ಫುಲ್ಲಾಗಿ ನೋಡಿ, ಈ ರೀತಿ ಬಂದು ಆಮೇಲೆ ಹೋಗಿ ಇನ್ಫಿನಿಟಿಗೆ ಅದು ಎಲ್ಲೋ ಅಂತೇಳಿ 0 ಆಗುತ್ತೆ, ಇನ್ಫಿನಿಟಿಗೆ ಹೋಗಿ. ಈ ಪೀಕ್ ಏನಿದೆಯಲ್ಲ, ಅಟ್ ದಿಸ್ ಪೀಕ್ ಎಕ್ಸ್ ಈಸ್ ಈಕ್ವಲ್ ಟು r/2. ಓಕೆನಾ? ಅಟ್ ದಿಸ್ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್. ಈ ರೀತಿ ನಾವು ಗ್ರಾಫನ್ನು ಹಾಕಬೇಕು. ಈಗ ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ನು ಈ ಕಡೆ ಇದೆ. ಪ್ರಿವಿಯಸ್ ಲೆಕ್ಚರಲ್ಲಿ ನಾನು ಹೇಳಿದೆ ಯಾವ ರೀತಿ ಯಾವ ಕ್ವಾಡ್ರಂಟಲ್ಲಿ ಗ್ರಾಫನ್ನು ಡ್ರಾ ಮಾಡಬೇಕು ಅಂತ. ಸೊ ನೋಡಿ ಅವತ್ತು ಹೇಳಿದೆ ನಾನು, ಚಾರ್ಜು ಇದು ಪಾಯಿಂಟ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋ, ಅಂದರೆ ನಮ್ಮದು ಯಾವುದಿದು ಟೆಸ್ಟ್ ಚಾರ್ಜ್. ಓಕೆನಾ? ಟೆಸ್ಟ್ ಚಾರ್ಜು ನೋಡಿ ಯಾವ ರೀತಿ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನೋಡಿ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಂದರೆ ಅದು ಪಾಸಿಟಿವ್ ಇರುತ್ತೆ, ನಾವು ಪಾಸಿಟಿವ್ ಡೈರೆಕ್ಷನ್ ಅಂತ ಕರಿತೀವಿ ಇದನ್ನ. ಓಕೆ, ಅದೇ ರೀತಿ ಈ ಕಡೆ ಇತ್ತಂದರೆ ಎಲೆಕ್ಟ್ರಿಕ್ ಫೀಲ್ಡು ನೆಗೆಟಿವ್ ಅಂತ ಕರೆದ್ವಿ. ಸೊ ಈಗ ಇದು ಪಾಸಿಟಿವ್ ಇತ್ತು ಈ ಸೈಡ್ ಇದ್ದಾಗ. ಓಕೆನಾ? ಸಪೋಸ್ ಈ ರೀತಿ ಇತ್ತಂದರೆ ನಮಗೆ ವ್ಯಾಲ್ಯೂ ಇದೆಯಲ್ಲ, ಎಕ್ಸ್ ಈಕ್ವಲ್ ಟು ಮೈನಸ್ ಕೂಡ ಇದೆ ನಮಗೆ ವ್ಯಾಲ್ಯೂ. ಮೈನಸ್ಸೆಲ್ಲ ಯಾವ ರೀತಿ ಗ್ರಾಫ್ ಹಾಕಬೇಕು ಅನ್ನೋದು ಬೇಕಲ್ಲ. ಈಗ ಇದು ಪಾಸಿಟಿವ್ ಪಾಸಿಟಿವ್ ಆಯಿತು, ಎಕ್ಸ್ ಈಸ್ ಈಕ್ವಲ್ ಟು +r/√2ಗೆ ಈ ಗ್ರಾಫ್. ಬಟ್ ಎಕ್ಸ್ ಈಸ್ ಈಕ್ವಲ್ ಟು -r/√2ಗೆ ಯಾವ ಗ್ರಾಫ್ ಹಾಕಬೇಕು, ಇಲ್ಲಿ ಹಾಕಬೇಕಾ ನಾವು? ಇಲ್ಲೇ ಹಾಕಕ್ಕೆ ಸಾಧ್ಯ. ನೋಡಿ, ಈ ನೆಗೆಟಿವ್ ಇದ್ದಾಗ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ನೆಗೆಟಿವ್ ಆ್ಯಕ್ಸಸ್ಸಲ್ಲಿ ಹಾಕಬೇಕು, ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಪಾಸಿಟಿವ್ ಆ್ಯಕ್ಸಸ್ಗೆ ಹಾಕಬೇಕು. ಓಕೆನಾ? ಸೊ ಇವಾಗ ನಾವು ಆ್ಯಕ್ಚುಲಿ ಗ್ರಾಫ್ ಎಲ್ಲಿ ಹಾಕಬೇಕಂತಂದರೆ, ಈ ನೆಗೆಟಿವ್ ಇದೆಯಲ್ಲ ಇಲ್ಲಿದ್ದಾಗ ಈ ಕಡೆನೂ ಪಾಸಿಬಲ್ ಇದೆ, ಈ ಕಡೆನೂ ಪಾಸಿಬಲ್ ಇದೆ. ಆವಾಗ ನಾವು ಪಾಯಿಂಟ್ ಎಲ್ಲಿದೆ, ಸರ್ಕ್ಯುಲರ್ ರಿಂಗ್ದ ರೈಟ್ ಸೈಡ್ ಇದೆಯೋ ಲೆಫ್ಟ್ ಸೈಡ್ ಇದೆಯೋ ಅದನ್ನು ನೋಡಬೇಕು. ಡೆಫಿನೆಟ್ಲಿ ಇವಾಗ ಇದು ಲೆಫ್ಟ್ ಸೈಡ್ ಇರುತ್ತೆ. ಲೆಫ್ಟ್ ಸೈಡ್ ಇದ್ದಾಗಲೇ ಎಕ್ಸ್ ಈಸ್ ಈಕ್ವಲ್ ಟು -r/√2 ಆಗಿದೆಯಲ್ಲ. ಸೊ ಲೆಫ್ಟ್ ಕ್ವಾಡ್ರಂಟ್ ಯಾವುದು, ಇದು ನೆಗೆಟಿವ್ ಆ್ಯಕ್ಸಸ್, ಲೆಫ್ಟ್ ಸೈಡ್. ಸೊ ಇವಾಗ ಈ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತಂದರೆ ಈ ರೀತಿ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ, ಕರೆಕ್ಟ್ ಎಕ್ಸಾಕ್ಟ್ ಇದ್ರೆ ರಿಪ್ಲೇಕನೇ ಇರುತ್ತೆ, ಅದು ನನ್ನ ಸ್ವಲ್ಪ ವೇರಿಯೇಷನ್ ಆಗಿದೆ. ಓಕೆನಾ? ಈ ರೀತಿ ಗ್ರಾಫ್ ಬರುತ್ತೆ. ಇವಾಗ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು -r/2
ರೂಟ್ ಟು ಓಕೆನಾ. ಆಮೇಲೆ ಇಲ್ಲಿರುತ್ತೆ ಈಸ್ ಮ್ಯಾಕ್ಸಿಮಮ್ ಓಕೆನಾ. ಮತ್ತು ಇದು ಹೋಗಿ ಇನ್ಫಿನಿಟಿಗೆ ಮೈನಸ್ ಇನ್ಫಿನಿಟಿಗೆ ಎಲ್ಲೋ ಹೋಗಿ ಜಾಗ ಒಂದು ಕಡೆ ಹೋಗಿ 0 ಆಗುತ್ತೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಎಕ್ಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಇದೇ ರೀತಿ ಬೇರೆ ವೇರಿಯೇಬಲ್ಗೆ ಬೇರೆ ಬೇರೆ ಗ್ರಾಫ್ ಬರುತ್ತೆ. ಯಾಕಂದರೆ ಗ್ರಾಫ್ ಇದೇ ಇರುತ್ತೆ, ಇಲ್ಲಿ ನೋಡಬೇಕಲ್ಲ ಎಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಮಿನಿಮಮ್, ಓಕೆ, ಅಲ್ಲಿ ಚೇಂಜ್ ಆಗುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ನೋಡಿ, ಇದು ಬೋರ್ಡ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೆರಿವೇಷನು, ಇದ್ರ ಮೇಲೆ ಬರುವಂಥ ಪ್ರಾಬ್ಲಮ್ಮು, ಈ ಟೋಟಲ್ ಕಾನ್ಸೆಪ್ಟು, ಓಕೆನಾ. ಸೊ ರ್ಯಾಪಪ್ ಮಾಡ್ತಾ ಇದ್ದೀವಿ ನೋಡಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆಮೇಲೆ ಬೆಲ್ ಐಕನನ್ನು ಒತ್ತಿ, ಕಮೆಂಟ್ ಮಾಡಿ, ಓಕೆ. ಸೊ ರ್ಯಾಪಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.